ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಕೆಲವೊಂದು ಲೆಕ್ಕಗಳನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ 9 ಇದೆ, ಇಲ್ಲಿ ಒಂದು ಸರ್ಕಲ್ ಇದೆ, ಈ ವೃತ್ತದ ಒಳಗಡೆ 25 ಇದೆ, ಇಲ್ಲಿ 4 ಇದೆ, ಇಲ್ಲಿ 7 ಇದೆ, ಇಲ್ಲಿ 3 ಇದೆ, ಇಲ್ಲಿ ಸರ್ಕಲ್ ಒಳಗಡೆ ವೃತ್ತದೊಳಗಡೆ ಪ್ರಶ್ನೆಯನ್ನು ಹಾಕಿದ್ದಾರೆ. ಇಲ್ಲಿ 9 ಇದೆ, ಇಲ್ಲಿ 4 ಇದೆ, ಮಧ್ಯದಲ್ಲಿರುವಂಥ ವೃತ್ತದೊಳಗೆ 25 ಇದೆ. ಹೇಗೆ ಬಂತು 25 ಅಂದರೆ ಇಲ್ಲಿ ಏನು ಮಾಡಿದರೆ ಥಿಂಕ್ ಮಾಡಬೇಕು. 9ಕ್ಕೆ 4 ಕೂಡಿದ್ರೆ 13 ಬಂದಿಲ್ಲ. 9 4 9 ಮತ್ತು 4 ಗುಣಿಸಿದ್ರೆ 9 4 36 ಬರುತ್ತೆ. ಹಂಗೂ ಮಾಡಿಲ್ಲ. ಹೆಂಗೆ ಮಾಡಿದ್ದಾರೆ ಅಂದರೆ ಇಲ್ಲಿ ನಾವು ನೋಡ್ಕೋಬೇಕು. ಈ 4 ವರ್ಗ ಮಾಡಿದ್ದಾರೆ, ಅಂದರೆ 4 2 ಬಾರಿ ಗುಣಿಸಿದ್ದಾರೆ. ಅಂದರೆ 4 × 4 4 4 16 ಪ್ಲಸ್ ಇಲ್ಲಿ 9 ಇದೆಯಲ್ಲ ಅದನ್ನು ಕೂಡಿದ್ದಾರೆ. 16 9 ಏನಾಯಿತು 25. ಹಾಗಾದರೆ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ 7 ಇದೆ, ಇಲ್ಲಿ 3 ಇದೆ, ಈ 3 ಏನು ಮಾಡಬೇಕು ವರ್ಗವನ್ನು ಮಾಡೋಣ. ಅಂದರೆ 3 2 ಬಾರಿ ಗುಣಿಸೋಣ. 3 3 9, ಇಲ್ಲಿ 7 ಇದೆ, 9 7 16. ಆನ್ಸರ್ ಈ ಒಂದು ಲೆಕ್ಕದ ಆನ್ಸರ್ ಎಷ್ಟು ಬರುತ್ತೆ 16 ಬರುತ್ತೆ. ಇಲ್ಲಿ 16 ಬರುತ್ತೆ. ಇದು ಈ ಲೆಕ್ಕದ ಒಂದು ಯಾವ ರೀತಿಯಾಗಿ ಬಿಡಿಸುವುದು ಅನ್ನುವಂಥದ್ದು ಇದರ ರೀತಿ. ಈಗ ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ. ನೆಕ್ಸ್ಟ್ ಲೆಕ್ಕ ಇದೆ 3m² = 48, mn = 12. ಹಾಗಾದರೆ n² ವಾಟ್ ಅಂತ ಇದೆ. ಇಲ್ಲಿ 3m² = 48 ಅಂದರೆ ಫಸ್ಟ್ ನಾವು m ಬೆಲೆಯನ್ನು ತಿಳ್ಕೋಬೇಕಾಗ್ತದೆ. m ಬೆಲೆಯನ್ನು ತಿಳ್ಕೋಬೇಕು ಅಂದರೆ ಫಸ್ಟು ಈ 3m² = 48 ಅಂದರೆ ಇಲ್ಲಿರುವಂಥ ಸಂಖ್ಯೆಯನ್ನು ಈ ಬೀಜೋಕ್ತಿಯಲ್ಲಿ ಈ ಬೀಜ ಪದದಲ್ಲಿರುವಂಥ ಸಂಖ್ಯೆಯನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಏನು ಮಾಡಬೇಕು 3ರಿಂದ ಗುಣಿಸ್ಬೇಕು. ಇಲ್ಲಿ ಏನು 3ರಿಂದ ಗುಣಿಸ್ತೀಯೋ ಇಲ್ಲೂ ಕೂಡ ಅಷ್ಟೇ ತಗೋಬೇಕು. ಇಲ್ಲಿ 3 3 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಈ 3ರಿಂದ 48 ಬಾಗಿಸ್ಬೇಕು. 3 1 3, ಇಲ್ಲಿ 1 ಉಳಿಯುತ್ತೆ, ಇಲ್ಲಿ 18 ಆಗುತ್ತೆ. 3 6 18. m² = 16 ಆಗ್ತದೆ. ಆಗ ಇದು ಸ್ಕ್ವಯರ್ ಮಾಡಿದಾಗ m² = 4 ಸ್ಕ್ವೇರ್, 4 4 16 ಮಾಡಿದಾಗ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. m = 4 ಆಗ್ತದೆ. ಆಗ ಇಲ್ಲಿ m ಬೆಲೆ ಎಷ್ಟಾಯಿತು 3 ಆಯಿತು. ಇಲ್ಲಿ mn ಇದೆ, mn = 12 ಅಂದರೆ ಇದರ ಅರ್ಥ ಏನು ಅಂದರೆ m ಅನ್ನು n ಇಂದ ಗುಣಿಸು ಅಂತ. ಇಲ್ಲಿ ನಮಗೆ m ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗಿದೆ. m ಬೆಲೆ 4 × n = 12. ಇಲ್ಲಿ 4 n ಆಗುತ್ತೆ. ಮತ್ತೆ ಇಲ್ಲಿ ಹೇಗೆ ಯಾವ ರೀತಿ ಈ ಬೀಜೋಕ್ತಿಯ ಜೊತೆ ಇದ್ದಂಥ ಸಂಖ್ಯಾ ಸಹಗುಣಕವನ್ನು ಹೇಗೆ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಅದೇ ಥರ ಇಲ್ಲಿ 4 ಇದು 4 4 ಏನಾಯಿತು ಕ್ಯಾನ್ಸಲ್ ಆಯಿತು. 4 3 12. ಸೊ ಈಗ ನಮಗೆ ಗೊತ್ತಾಯಿತು m ಬೆಲೆ 4 ಗೊತ್ತಾಯಿತು, n ಬೆಲೆ ಈಗ 3 ಆಯಿತು. ಆಗ ನಮಗೆ n² ಎಷ್ಟು ಅಂತ ಕಂಡುಹಿಡಿಯಕ್ಕೆ ಕೇಳಿದರೆ n² = 3² ಆಗುತ್ತೆ. ಅಂದರೆ n ಬೆಲೆ ಎಷ್ಟಾಗುತ್ತೆ 3² ಅಂದಾಗ ಅದ್ರ ವ್ಯಾಲ್ಯೂ ಏನಾಗುತ್ತೆ 9 ಆಗ್ತದೆ. n² = ವಾಟ್ ಅಂದಾಗ ಏನಾಗುತ್ತೆ 9 ಆಗುತ್ತೆ. ಅದರ ಬೆಲೆ 9 ಆಗುತ್ತೆ. ಸೊ ಇದು ಎರಡನೇ ಒಂದು ಸಮಸ್ಯೆ. ನೆಕ್ಸ್ಟ್ ಸಮಸ್ಯೆನ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೆಕ್ಸ್ಟ್ ಸಮಸ್ಯೆ ಇಲ್ಲಿ ಬರುತ್ತೆ. ಇಲ್ಲಿ
27 ಇದೆ, ಇಲ್ಲಿ 2 ಇದೆ, ಇಲ್ಲಿ 9 ಇದೆ. ನೆಕ್ಸ್ಟು ಇಲ್ಲಿ 20 ಇದೆ, ಇಲ್ಲಿ 3 5 ಇದೆ. ಸೊ ನೆಕ್ಸ್ಟು ಇಲ್ಲಿ 7 ಇದೆ, ಇಲ್ಲಿ 8 ಇದೆ, ಇಲ್ಲಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ 27 ಇದೆ, ಇಲ್ಲಿ 2 ಇದೆ, ಇಲ್ಲಿ 9 ಇದೆ, ಇಲ್ಲಿ 20 ಇದೆ, ಇಲ್ಲಿ 3 ಇದೆ, 5 ಇದೆ, ಇಲ್ಲಿ ಪ್ರಶ್ನೆ ಇದೆ, ಖಾಲಿ ಬಿಟ್ಟಿದ್ದಾರೆ, ಇಲ್ಲಿ 7 ಇದೆ, ಇಲ್ಲಿ 8 ಇದೆ. ಹಾಗಾದರೆ ಇಲ್ಲಿ ಯಾವ ಒಂದು ಸಂಖ್ಯೆ ಬರಬೇಕು, ಯಾವ ಒಂದು ಸಂಖ್ಯೆ ಇಲ್ಲಿ ಮಿಸ್ ಆಗಿದೆ ಅನ್ನುವಂಥದ್ದನ್ನ ಕಂಡುಹಿಡಬೇಕಾಗ್ತದೆ. ಇಲ್ಲಿ ನಾವು ಗಮನಿಸಬೇಕು, ಏನು 9 2 11 ಬರಲ್ಲ, 9 2 18 ಹಂಗೂ ಮಾಡಿಲ್ಲ, ಮತ್ತು 2 2 4 ಅಂದರೂ ಇದು 9 81 ಅದು ಆಗಲ್ಲ. ಇಲ್ಲೂ ನೋಡಿ, ಹಾಗಾದರೆ ಏನು ಮಾಡಿದ್ದಾರೆ ಇಲ್ಲಿ ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ಇದನ್ನ ಏನು ಮಾಡಿದ್ದಾರೆ, ಇಲ್ಲಿ ಇದನ್ನ ಗುಣಿಸಿದ್ದಾರೆ. 9 2 18 ಆಗಿದೆ, 9ಕ್ಕೆ 9ನ್ನು 2ರಿಂದ ಗುಣಿಸಿದ್ದಾರೆ. 9 2 18 18ಕ್ಕೆ ಮತ್ತೆ ಇಲ್ಲಿದೆಯಲ್ಲ ಈ 9ನ್ನು ಏನು ಮಾಡಿದ್ದಾರೆ, ಕೂಡಿದ್ದಾರೆ. ಸೊ 27 ಆಯಿತು. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಸೊ ಇಲ್ಲಿ 27 ಬಂತು. ಇದು ಇಲ್ಲಿ 5 ಇದೆಯಲ್ಲ, 5 3 15 ಆಗುತ್ತೆ, 5 3 15 ಪ್ಲಸ್ ಇಲ್ಲೇನಾಗಿದೆ ಅಂದರೆ ಈ 5ನ್ನು ಕೂಡಿದ್ದಾರೆ. ಈ 5ನ್ನು ಇಲ್ಲಿ ಹೆಂಗೆ 9ನ್ನು ಕೂಡಿದ್ದಾರೆ, 9ನ್ನು ಕೂಡಿದ್ದಾರೆ, ಹಾಗೆ 5 3 15 ಈ 5ನ್ನು ಕೂಡಿದ್ದಾರೆ. 15 5 20. ಸೊ ಬಂದಿದೆ 20. ಇಲ್ಲೂ ಕೂಡ ನಾವು ಹಾಗೆ ಮಾಡಬೇಕು. ಇಲ್ಲಿ 8 ಮತ್ತು 7ನ್ನು ಗುಣಿಸೋಣ. 8 7 56 ಪ್ಲಸ್ ಈ 8ನ್ನು ಕೂಡೋಣ. ಸೊ 64. ಇಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ, ಇಲ್ಲಿ ಬರಬೇಕಾಗಿರುವ ಸಂಖ್ಯೆ ಎಷ್ಟಪ್ಪ ಅಂದರೆ 64 ಇಲ್ಲಿ ಬರಬೇಕಾಗುತ್ತೆ. ಇದಿಷ್ಟು ಈ ಲೆಕ್ಕದ ವಿವರಣೆ. ಮುಂದೆ ನೋಡೋಣ, ಮುಂದಿನ ಒಂದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಲೆಕ್ಕವನ್ನು ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಲೆಕ್ಕ 4/x whole x square 4/x whole square is equal to 4x ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಇಲ್ಲಿ 4/x whole square is equal to 4 ಅಂದರೆ ಎಕ್ಸ್ ಅಂದರೆ 4 ಅಥವಾ 4/x ಹೋಲ್ ಸ್ಕ್ವೇರ್ ಇದೆ, ಇಸ್ ಈಕ್ವಲ್ ಟು 4 ಇದೆ. ಎಕ್ಸ್ನ ವ್ಯಾಲ್ಯೂ ಏನು ಅಂತ ಗೊತ್ತಿಲ್ಲ. ಇದಕ್ಕೆ ನಾವು ಪರಿಹಾರವನ್ನು ನೋಡೋಣ. 4/x ಹೋಲ್ ಸ್ಕ್ವೇರ್ ಅಂತ ಇದೆ, ಇಸ್ ಈಕ್ವಲ್ ಟು 4. ಇಲ್ಲಿ 4 ಇಲ್ಲಿ 4 ಸ್ಕ್ವೇರ್ ಅಂದಾಗ ಇದೇನಾಗುತ್ತೆ, 4 4 16 ಆಗುತ್ತೆ. ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ, ಇಸ್ ಈಕ್ವಲ್ ಟು 4. ಇಲ್ಲಿ ಏನು ಇಲ್ಲ ಅಂದರೆ 1 ಇದೆ ಅಂತ ನಾವು ತಿಳ್ಕೊಳ್ಳೋಣ. ಈಗ ನಾವೇನು ಮಾಡೋಣ, ಓರೆ ಗುಣಾಕಾರವನ್ನು ಮಾಡೋಣ. ಓರೆ ಗುಣಾಕಾರವನ್ನು ಮಾಡಿದಾಗ ಇದು 4x ಸ್ಕ್ವೇರ್ ಆಗ್ತದೆ, ಇಸ್ ಈಕ್ವಲ್ ಟು 4 ಇಂಟು ಎಕ್ಸ್ ಸ್ಕ್ವೇರ್ 4x ಸ್ಕ್ವೇರ್ ಆಯಿತು. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಓರೆ ಗುಣಾಕಾರವನ್ನು ಮಾಡಿದಾಗ 16 ಇಂಟು 1 16 ಆಗುತ್ತೆ. ಈಗ ಇಲ್ಲಿ 4x ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ಈ ಒಂದು ಬೀಜೋಕ್ತಿಯಲ್ಲಿರುವಂಥ ಸಂಖ್ಯೆಯನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ಸಂಖ್ಯೆಯನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ಸಂಖ್ಯೆ ಸಹಗುಣಕವನ್ನು ಇಲ್ಲಿಗೆ 4 ಹಾಕ್ಕೊಂಡಿದ್ದೀವೋ ಈ ಕಡೆ ಬಲಭಾಗಕ್ಕೆ ಸಮೀಕರಣದ ಬಲಭಾಗಕ್ಕೂ ಕೂಡ ನಾವೇನು ಮಾಡೋಣ, 4 ಹಾಕೋಣ. ಈ 4 4 ಏನಾಯಿತು, ಕ್ಯಾನ್ಸಲ್ ಆಯಿತು. 4 4 16. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4. 4ಅನ್ನು ಏನು ಮಾಡ್ಬೋದು ಅಂದರೆ 2 ಸ್ಕ್ವೇರ್ ಅಂತ ನಾವು ಮಾಡ್ಕೋಬೋದು. ಅಂದರೆ ಇಲ್ಲಿ ಆಗ ಏನಾಗುತ್ತೆ, 2 ಸ್ಕ್ವೇರ್ ಅಂದರೆ 2 2 4ಅನ್ನು ನಾವು 2 ಸ್ಕ್ವೇರ್ ಅಂತ ವರ್ಗವಾಗಿ ಮಾಡ್ಕೊಳ್ಳೋಣ. ಆಗ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಆಗ ಎಕ್ಸ್ ಇಸ್ ಈಕ್ವಲ್ ಟು 2 ಆಗುತ್ತೆ. ಇದು ಈ ರೀತಿಯಾಗಿ ಮಾಡಬೇಕಾಗ್ತದೆ. ನೆಕ್ಸ್ಟ್ ಲೆಕ್ಕವನ್ನು ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಲೆಕ್ಕ ಇದೆ. ಇಲ್ಲಿ ಒಂದು ಸಂಖ್ಯಾ ಸರಣಿ ಇದೆ. 1 2 3 5 8 13 21 34 ಇದೆ. ನೆಕ್ಸ್ಟ್ ಸಂಖ್ಯೆ ಏನು ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ.
ಒಂದಿದೆ, ಎರಡಿದೆ, ಮೂರಿದೆ, 5 ಇದೆ, 8 ಇದೆ, 13 ಇದೆ, 21 ಇದೆ, 34 ಇದೆ. ಇಲ್ಲಿ ನೋಡ್ತಾ ಹೋಗೋಣ. ಒಂದು ಜಾಸ್ತಿ ಆಯಿತು, ಇಲ್ಲೂ ಒಂದು ಜಾಸ್ತಿ ಆಯಿತು, ಇಲ್ಲಿ 2 ಜಾಸ್ತಿ ಆಯಿತು, ಇಲ್ಲಿ 3 ಜಾಸ್ತಿ ಆಯಿತು, ಬಟ್ ಇಲ್ಲಿ 5 ಜಾಸ್ತಿ ಆಯಿತು, ಇಲ್ಲಿ 8 ಜಾಸ್ತಿ ಆಯಿತು. ನೆಕ್ಸ್ಟು ಇಲ್ಲಿ 11 ಜಾಸ್ತಿ ಆಗಿದೆ. ಇದು ಹೆಂಗೆ ಅನ್ನುವಂಥದ್ದು ನಾವು ನೋಡಬೇಕಾಗ್ತದೆ. ಇಲ್ಲಿ ನೋಡಿದ್ರೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆಯ ಸರಣಿನೂ ಇಲ್ಲ, ಪೂರ್ಣಾಂಕಗಳು ಇಲ್ಲ, ವರ್ಗ ಸಂಖ್ಯೆಗಳೇನಾದ್ರು ಇದೆಯಾ? ಇಲ್ಲ. ತ್ರಿಭುಜ ಸಂಖ್ಯೆಗಳಿದೆಯಾ ಅಂತ ನೋಡಬೇಕು. ತ್ರಿಭುಜ ಸಂಖ್ಯೆ ಅಂದರೆ ಅನುಕ್ರಮವಾಗಿ ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡಿದಾಗ ನಮಗೆ ತ್ರಿಭುಜ ಸಂಖ್ಯೆ ಬರುತ್ತೆ. ಅಂದರೆ 1, 3, 5, ನೆಕ್ಸ್ಟ್ 9, ಈ ರೀತಿಯ 1, 2, 1ಕ್ಕೆ 2 ಕೂಡಿದಾಗ 3 ಆಗುತ್ತೆ. 1 ಆದಮೇಲೆ 3, 3ಕ್ಕೆ ನೆಕ್ಸ್ಟ್ 3 ಕೂಡಿದ್ರೆ 6 ಆಗುತ್ತೆ. 6ಕ್ಕೆ 4 ಕೊಡಿದ್ರೆ 10 ಆಗುತ್ತೆ. 10ಕ್ಕೆ 5 ಕೊಡಿದ್ರೆ 15 ಆಗುತ್ತೆ. 15ಕ್ಕೆ 6 ಕೊಡಿದ್ರೆ 21. ಇವು ಏನಾಗ್ತವೆ? ಅನುಕ್ರಮವಾಗಿ ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡಿದಾಗ ಅದು ತ್ರಿಭುಜ ಸಂಖ್ಯೆ ಆಗುತ್ತೆ. ಆದರೆ ತ್ರಿಭುಜ ಸಂಖ್ಯೆಗಳು ಕೂಡ ಈ ಒಂದು ಸಂಖ್ಯಾ ಸರಣಿಯಲ್ಲಿ ಇಲ್ಲ. ಹಾಗಾದರೆ ಏನಿದೆ ಅಂದರೆ ಇಲ್ಲಿ ವಿರಹಾಂಕ ಸಂಖ್ಯೆ ಇದೆ. ಏನು ವಿರಹಾಂಕ ಸಂಖ್ಯೆಗಳು ಅಂದರೆ ಇಲ್ಲಿ ಒಂದಿದೆ, ಒಂದಕ್ಕೆ ಒಂದನ್ನು ಕೂಡಿದಾಗ 2 ಆಗಿದೆ. ಈ 2ಕ್ಕೆ ಮತ್ತೆ ಹಿಂದಿನ ಸಂಖ್ಯೆ 1ಅನ್ನು ಕೂಡಿದರೆ 3 ಆಗಿದೆ. 3ರ ಹಿಂದಿನ ಸಂಖ್ಯೆ 2 ಇದೆ. 3ರ ಹಿಂದಿನ ಸಂಖ್ಯೆ 2 ಇದೆಯಲ್ಲ, 3ಕ್ಕೆ 2ಅನ್ನು ಕೂಡಿದಾಗ 5 ಆಯಿತು. ಮತ್ತೆ 5ರ ಹಿಂದಿನ ಸಂಖ್ಯೆ 3ಅನ್ನು ಕೂಡಿದಾಗ ಮುಂದಿನ ಸಂಖ್ಯೆ 8 ಬಂದಿದೆ. ಈಗ ಅಂದರೆ ಕೊಟ್ಟಿರುವಂಥ ಸಂಖ್ಯೆಯ ಹಿಂದಿನ ಸಂಖ್ಯೆಯನ್ನು ಕೂಡಿದಾಗ ಹಿಂದಿನ ಸಂಖ್ಯೆಗೆ ಮುಂದಿನ ಸಂಖ್ಯೆಗೆ ಹಿಂದಿನ ಸಂಖ್ಯೆಯನ್ನು ಕೂಡಿದಾಗ ಮುಂದಿನ ಸಂಖ್ಯೆ ಬರುತ್ತದೆ. ಕೊಟ್ಟಿರುವಂಥ ಸಂಖ್ಯೆಯ ಹಿಂದಿನ ಸಂಖ್ಯೆ 21, 21ಕ್ಕೆ 21 ಏನಿದೆ ಅದನ್ನು ಮುಂದಿನ ಸಂಖ್ಯೆ ಕೂಡಬೇಕು. ಕೂಡಿದಾಗ ಏನಾಗುತ್ತೆ? ವಿರಹಾಂಕ ಸಂಖ್ಯೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ 1 ಇತ್ತು, 1ಕ್ಕೆ 1ಅನ್ನೇ ಕೂಡಿದ್ದಾರೆ, ಸೊ 2 ಆಗಿದೆ. 2ರ ಹಿಂದಿನ ಸಂಖ್ಯೆ 1 ಆಗಿದೆ, ಅದರ ಮುಂದಿನ ಸಂಖ್ಯೆ ಏನಾಗುತ್ತೆ? 3 ಆಗುತ್ತೆ. ಅದೇ ರೀತಿ 3ಕ್ಕೆ 2ಅನ್ನು ಕೂಡಿದಾಗ 5 ಆಗಿದೆ, 5ಕ್ಕೆ 3ಅನ್ನು ಕೂಡಿದಾಗ 8 ಆಗಿದೆ, 8ಕ್ಕೆ 5ಅನ್ನು ಕೂಡಿದಾಗ 13 ಆಗಿದೆ, 13ಕ್ಕೆ 8ಅನ್ನು ಕೂಡಿದಾಗ 21 ಆಗಿದೆ, 21ಕ್ಕೆ 13ಅನ್ನು ಕೂಡಿದಾಗ 34 ಆಗಿದೆ. ಮುಂದಿನ ಸಂಖ್ಯೆ ಏನಾಗುತ್ತೆ? ಈ 34ರ ಹಿಂದಿನ ಸಂಖ್ಯೆ 21 ಇದೆ ಎಂದಾಗ ಇವೆರಡನ್ನು ಕೂಡಬೇಕು. 21 ಮತ್ತು 34ಅನ್ನು ಕೂಡಿದಾಗ ನಮಗೆ ಎಷ್ಟು ಬರುತ್ತೆ? 55 ಬರುತ್ತೆ. ಹಾಗಾದ್ರೆ 55ರ ಮುಂದಿನ ಸಂಖ್ಯೆ ಅಂದಾಗ ಈ 34 + 55ಅನ್ನು ಕೂಡ್ಕೋಬೇಕು. ಆಗ ಮುಂದಿನ ಸಂಖ್ಯೆ ಬರುತ್ತೆ. ಆಗ ಏನಾಗುತ್ತೆ? 89 ಬರುತ್ತೆ. ಇದು ಈ ಒಂದು ಸಂಖ್ಯಾ ಸರಣಿಯ ಮುಂದಿನ ಸಂಖ್ಯೆ ಏನಾಗುತ್ತೆ? 55. 55ರ ಮುಂದೆ ಈ 89 ಬರುತ್ತೆ. ನೆಕ್ಸ್ಟ್ ಇದನ್ನು ಮುಂದಿನ ಸಂಖ್ಯೆ ನಾವು ನೋಡಬೇಕು ಅಂದರೆ ಇವೆರಡನ್ನು ಕೂಡಬೇಕಾಗ್ತದೆ. ಈ ರೀತಿಯಾಗಿ ಬರುತ್ತದೆ. ವಿರಹಾಂಕ ಸಂಖ್ಯೆಗಳು ಮುಂದಿನ ಸಂಖ್ಯೆಗೆ ಹಿಂದಿನ ಸಂಖ್ಯೆಯನ್ನು ಕೂಡಿದಾಗ ಅದರ ಮುಂದಿನ ಸಂಖ್ಯೆ ಏನಾಗುತ್ತೆ? ಬರುತ್ತೆ. ಅದನ್ನು ನಾವು ವಿರಹಾಂಕ ಸಂಖ್ಯೆಗಳು ಅಂತೇಳಿ ಕರಿತೇವೆ. ನಾವು ನೆಕ್ಸ್ಟ್ ಒಂದು ಲೆಕ್ಕವನ್ನು ನಾವು ತಗೋಣ. ಮುಂದಿನ ಒಂದು ಲೆಕ್ಕ a² = 64, a + 4b = 40, b ವಾಟ್ ಅಂದರೆ a ಘಾತ 2 = 64, a + 4b = 40. ಹಾಗಾದರೆ b ನ ಬೆಲೆ ಎಷ್ಟು ಅನ್ನುವಂಥದ್ದು ಇಲ್ಲಿನ ಪ್ರಶ್ನೆ ಆಗ್ತದೆ. ನಮಗೆ ಫಸ್ಟ್ ಎ ವ್ಯಾಲ್ಯೂ ಏನು ಅಂತ ತಿಳ್ಕೊಬೇಕಾಗ್ತದೆ. ಇಲ್ಲಿ a² = 64 ಇದೆಯಲ್ಲ, 64 ಅಂದರೆ a² = 64ಅನ್ನು 64 ಏನಾಗಿದೆ ಅಂದರೆ ವರ್ಗ ಸಂಖ್ಯೆ ಆಗಿದೆ. 8ಅನ್ನು 2 ಸಾರಿ ಗುಣಿಸಿದ್ದಾರೆ. 8 8 64. ಸೊ ಏನಾಗುತ್ತೆ? 8 ಸ್ಕ್ವಯರ್ ಆಗುತ್ತೆ. ಇಲ್ಲಿ ಸ್ಕ್ವಯರ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ ಎ ವ್ಯಾಲ್ಯೂ ಏನಾಗುತ್ತೆ ಅಂದರೆ 8 ಆಗುತ್ತೆ. ಇನ್ನು ಎ ಬೆಲೆ ನಮಗೆ ಗೊತ್ತಾಯಿತು.
ಆಗ ಎ ಪ್ಲಸ್ 4b ಇಸ್ ಈಕ್ವಲ್ ಟು 40. ಎ ಬೆಲೆ 8 ಇಲ್ಲಿಗೆ ಬರ್ಕೊಳ್ಳೋಣ. ಪ್ಲಸ್ 4b ಇಸ್ ಈಕ್ವಲ್ ಟು 40. ಇಲ್ಲಿ ಈ ಇಲ್ಲಿರುವಂಥ ಸಂಖ್ಯೆಯನ್ನು ನಾವು ಕ್ಯಾನ್ಸಲ್ ಮಾಡಬೇಕು ಅಂದರೆ ಇಲ್ಲಿ ಪ್ಲಸ್ 8 ಇರೋದಕ್ಕೆ ಮೈನಸ್ 8 ಬರ್ಕೋಬೇಡೋಣ. ಪ್ಲಸ್ 4b ಇಲ್ಲಿ ಏನು ಸಂಖ್ಯೆಯನ್ನು ಬರ್ಕೊಂಡಿದ್ದೀವಿ ಅಂದರೆ ಇದು ಕ್ಯಾನ್ಸಲ್ ಆಗಬೇಕು ಅಂದರೆ ಈ ಸಮೀಕರಣದಲ್ಲಿರುವಂಥ ಒಂದು ಸಂಖ್ಯೆ ಕ್ಯಾನ್ಸಲ್ ಆಗಬೇಕು ಅಂದರೆ ಇಲ್ಲಿ ಪ್ಲಸ್ 8 ಇದೆ, ಇಲ್ಲಿ ಮೈನಸ್ 8 ಕ್ಯಾನ್ಸಲ್ ಆಗಬೇಕು ಅಂದರೆ ಪ್ಲಸ್ 8 ಜೊತೆ ಕ್ಯಾನ್ಸಲ್ ಆಗಬೇಕು ಅಂದರೆ ಮೈನಸ್ 8 ಬರ್ಕೋಬೇಕು. ಈಗ ಇಲ್ಲಿ ಏನು ಬರ್ಕೋತಿರೋ ಅದನ್ನೇ ಇಲ್ಲೂ ಬರ್ಕೋಬೇಕು. ಹಾಗಾಗಿ ಇಲ್ಲಿ ಪ್ಲಸ್ 8 ಮೈನಸ್ 8 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಹಾಗೆ ಇಲ್ಲಿ 4b ಇಸ್ ಈಕ್ವಲ್ ಟು 40ರಲ್ಲಿ 8 ಹೋದರೆ 32 ಆಗುತ್ತೆ. ಆಗ ಈ 4b ಇಸ್ ಈಕ್ವಲ್ ಟು 32 ಇದೆಯಲ್ಲ, ಈ 4b ಇಸ್ ಈಕ್ವಲ್ ಟು 32ರಲ್ಲಿ ಈ ಬಿ ಜೊತೆ ಇರುವಂಥ ಈ 4 ಹೋಗಬೇಕು ಅಂದರೆ ಈ ಬೀಜೋಕ್ತಿಯ ಜೊತೆ ಇರುವಂಥ 4 ಹೋಗಬೇಕು, ಸಂಖ್ಯಾ ಸಹಗುಣಕ ಸಂಖ್ಯೆ ಇರಬೇಕು ಅಂದರೆ ಈ 4 ಕ್ಯಾನ್ಸಲ್ ಮಾಡಬೇಕು. ಈ 4 ಕ್ಯಾನ್ಸಲ್ ಮಾಡಬೇಕು ಅಂದರೆ ಇಲ್ಲಿ 4 ಹೋಯಿತು, 4 8 32. ಸೊ ಬಿ ಇಸ್ ಈಕ್ವಲ್ ಟು 8 ಆಗುತ್ತೆ. ಇದಿಷ್ಟು ಈ ಲೆಕ್ಕದ ವಿವರಣೆ. ಬಿನ ಬೆಲೆ 8. ನೆಕ್ಸ್ಟ್ ಲೆಕ್ಕ ಇದೆ 25 ಡಿವೈಡೆಡ್ ಬೈ 5/1. ಇದರ ಒಂದು ಮೌಲ್ಯ ಎಷ್ಟು ಅಂತ ಇದೆ. ಇಲ್ಲಿ 25 ಇಲ್ಲಿ ಛೇದದಲ್ಲಿ ಏನಿಲ್ಲ ಅಂದರೆ 1 ಅಂತ ನಾವು ಬರ್ಕೊಳ್ಳೋಣ. ಡಿವೈಡೆಡ್ ಬೈ 5/1. ನಾವು ಭಿನ್ನರಾಶಿಯ ಒಂದು ಭಾಗಾಕಾರವನ್ನು ಮಾಡಬೇಕಾದ್ರೆ 1/25 ಈ ಡಿವೈಡೆಡ್ ಬೈ ಏನಾಗುತ್ತೆ ಅಂದರೆ ಇಂಟು ಆಗ್ತದೆ. ಇಲ್ಲಿ ಭಾಜಕ ಇರುತ್ತಲ್ಲ, ಈ ಭಾಜಕ ಏನಾಗುತ್ತೆ ಅಂದರೆ ವ್ಯುತ್ಕ್ರಮ ಆಗುತ್ತೆ, ರೆಸಿಪ್ರೋಕಲ್ ಆಗ್ತದೆ. 5/1 ಅನ್ನುವಂಥದ್ದು 1/5 ಆಗುತ್ತೆ. 25 ಇಲ್ಲಿ 125. ಇದರ ಬೆಲೆ ಎಷ್ಟು ಅಂದರೆ 125 ಆಗ್ತದೆ. ಇದಿಷ್ಟು ಈ ಒಂದು ಲೆಕ್ಕ. ಮುಂದಿನ ಲೆಕ್ಕವನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಈ ದಿನ ಭಾನುವಾರ ಆಗಿದ್ದು ಈ ದಿನದ 46 ದಿನಗಳ ನಂತರ ಯಾವ ದಿನ ಬರುತ್ತದೆ, ಅಂದರೆ ಯಾವ ವಾರ ಬರುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಈ ದಿನ ಭಾನುವಾರ ಆಗಿದ್ದು ಈ ದಿನದ 46 ದಿನಗಳ ನಂತರ ಯಾವ ದಿನ ಬರುತ್ತೆ ಅಂತ ನಾವು ಲೆಕ್ಕ ಹಾಕಬೇಕಾಗ್ತದೆ. ಇವತ್ತು ಭಾನುವಾರ ಇದೆ. ಭಾನುವಾರಕ್ಕೆ ನೀವು 7 ದಿನ ಕೂಡ್ಕೊಂಡು ಆ ಥರನಾರು ಮಾಡ್ಬೋದು. ಅದಕ್ಕಿಂತ ಸುಲಭವಾಗಿ ಏನು ಮಾಡಬೇಕು ಅಂದರೆ 7ರಿಂದ 46 ನಾವೇನು ಮಾಡಬೇಕು, ಭಾಗಿಸ್ಬೇಕು. 7 1 7, 7 14, 7 3 21, 7 4 28, 7 5 35, 7 6 42, 7 7 49 ಜಾಸ್ತಿ ಆಗುತ್ತೆ. 7 6 42 ತಗೊಳ್ಳೋಣ. 6ರಲ್ಲಿ 2 ಹೋದರೆ 4, 4ರಲ್ಲಿ 4 ಹೋದರೆ 0. ಈ 4 ದಿನ ಉಳಿತು. ಈ 4 ದಿನದ ಅಂದಾಗ 6 ವಾರ ಆಯಿತು ಅಂದರೆ 6 ಅಂದರೆ 6ರಲ್ಲಿ 36 ದಿನ ಅಂದಾಗ 7 6ರಲ್ಲಿ 42 ದಿನ ಅಂದಾಗ 42ನೇ ದಿನವೂ ಕೂಡ ಏನಾಗುತ್ತೆ, ಭಾನುವಾರ ಬಂದಿರುತ್ತೆ. ಮುಂದಿನ 4 ದಿನ ನಾವು ಅಲ್ಲಿಗೆ ಇದು ಮಾಡ್ಕೋಬೇಕು. ಭಾನುವಾರ ಆದಮೇಲೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಆ 46ನೆಯ ದಿನ ಯಾವ ದಿನ ಬರುತ್ತೆ ಅಂದರೆ ಗುರುವಾರ ಬರುತ್ತೆ. ಈ ಥರದ ಲೆಕ್ಕಗಳನ್ನು ಕೇಳಿದಾಗ ನಾವೇನು ಮಾಡಬೇಕು, 7ರಿಂದ ಅಲ್ಲಿ ಎಷ್ಟು ದಿನದ ನಂತರ ಯಾವ ದಿನ ಬರುತ್ತೆ, ಯಾವ ವಾರ ಬರುತ್ತೆ ಅಂತ ಕೇಳಿದಾಗ ಆ ಕೊಟ್ಟಿರುವಂಥ ದಿನವನ್ನು 7ರಿಂದ ಭಾಗಿಸ್ಬೇಕು. 7ರಿಂದ ಭಾಗಿಸಿದಾಗ ಉಳಿದಂಥ ಒಂದು ಶೇಷ ಏನಿರುತ್ತೆ ಆ ಶೇಷದ
ಶೇಷ ಏನಾಗುತ್ತೆ ಆ ಮುಂದಿನ ದಿನಗಳನ್ನು ಕೌಂಟ್ ಮಾಡಬೇಕು. ಅವಾಗ ಇನ್ನು ಎಷ್ಟು ದಿನ ಉಳಿಯುತ್ತೆ ಅದನ್ನು ಆ ದಿನದಿಂದ ಮುಂದಿನ ಎಷ್ಟು ದಿನ ಇರುತ್ತೆ ಅಲ್ಲಿ 5 ದಿನ ಬಂದರೆ ಈಗ ಫಾರ್ ಎಕ್ಸಾಂಪಲ್ ಶುಕ್ರವಾರ ಬಂತು, ಅದರ ಮುಂದಿನ 5 ದಿನ ಅಂದಾಗ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಆಗುತ್ತೆ. ಆ ರೀತಿಯಾಗಿ ಅಲ್ಲಿ ನಮಗೆ ಯಾವುದು ಇಲ್ಲಿ ಭಾನುವಾರ ಅಂತ ಕೊಟ್ಟಿರೋದ್ರಿಂದ ಭಾನುವಾರದವರೆಗೂ ಕೂಡ ಏನಾಗುತ್ತೆ ಅಲ್ಲಿ 6 ವಾರ ಆಗುತ್ತೆ. ಭಾನುವಾರ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇನ್ನು ಉಳಿದಂಥ ದಿನ ಎಷ್ಟು 4. ಭಾನುವಾರದಿಂದ ಮುಂದಕ್ಕೆ ಎಷ್ಟು ದಿನ 4 ದಿನ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅಲ್ಲಿಗೆ ಗುರುವಾರ ಆಗುತ್ತೆ. ಈ ರೀತಿಯಾದಂಥ ಲೆಕ್ಕವನ್ನು ಕೊಟ್ಟಾಗ 7ರಿಂದ ನೀವೇನು ಮಾಡಬೇಕಾಗುತ್ತೆ ಭಾಗಿಸ್ಬೇಕಾಗುತ್ತೆ. ಇಲ್ಲಿಗೆ ಇವತ್ತಿನ ತರಗತಿ ಮುಕ್ತಾಯ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಮಾನಸಿಕ ಸಾಮರ್ಥ್ಯದ ಲೆಕ್ಕಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.